ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಥ್ಯಾಂಕ್ ಯು. ಗುಡ್, ವೆರಿ ಗುಡ್. ಇತ್ತೀಚೆಗೆ ಬಹಳ ಇಂಪ್ರೂವ್ ಮಾಡ್ಕೊಂಡಿದ್ಯಾ. ಗುಡ್. ನೋಡ್ದೇನೆ, ನನ್ನ ಮಗನೇ ಗೆದ್ದಿದ್ದು. ಲಕ್ಷ್ಮಿ ಚೆನ್ನಾಗಿ ಆಡ್ತಾನೆ ಕಣೆ, ಬಹಳ ಇಂಪ್ರೂವ್ ಮಾಡ್ಕೊಂಡಿದ್ದಾನೆ. ಏನ್ರಿ ಇದು? 24 ಗಂಟೆನು ಮಗನಿಗೆ ಟೆನ್ನಿಸ್, ಹಾರ್ಸ್ ರೈಡಿಂಗು, ಶೂಟಿಂಗು, ಹೊಡೆದಾಟ ಬಡದಾಟ ಅದನ್ನೇ ಹೇಳ್ಕೊಡ್ತಾ ಇರ್ತೀರಲ್ಲ. ಅದಕ್ ಬದಲಾಗಿ ಲಕ್ಷ್ಮಿ, ನನ್ನ ಮಗ ನಾಳೆ ನನ್ನ ಹಾಗೆ ಪೊಲೀಸ್ ಆಫೀಸರ್ ಆಗೋನು ಕಣೆ. ಅವನು ಆ ಕದೀಮರ್ನ, ದೇಶದ್ರೋಹಿಗಳನ್ನ, ಕಳ್ಳರನ್ನ ಹಿಡಿಬೇಕು, ಅವ್ರ ಜೊತೆ ಹೋರಾಡ್ಬೇಕು ಕಣೆ. ಅಮ್ಮ, ಅಣ್ಣನ್ಗೆ ಕೆಂಪು ಬಣ್ಣ ಇಷ್ಟ, ಕೆಂಪು ಹೂ ಇಷ್ಟ, ಕೆಂಪು ಬಟ್ಟೆ ಇಷ್ಟ, ಕೆಂಪು ಸೀರೆ ಇಷ್ಟ, ಕೆಂಪುಗಿರೋ ಹುಡುಗಿನೂ ಇಷ್ಟ. ಸುಮ್ನೆ ಊಟ ಮಾಡೆ. ಸರ್ ಪೋಸ್ಟ್. ಓಹೋ, ಮಿಸ್ ಸುಭದ್ರಾ. ಏಯ್, ನನ್ನೂ ಕೊಡ. ಒಂದ್ ನಿಮಿಷ ತಾಳು, ನಾವು ಓದಿದ್ಮೇಲೆ ಕೊಡ್ತೀನಿ. ಲೇವಿಜಿ, ಇಟ್ಸ್ ನಾಟ್ ಗುಡ್ ಮ್ಯಾನರ್ಸ್. ಅಪ್ಪ, ಸುಭದ್ರಾ ನನ್ನ ತಂಗಿ, ಅವ್ರ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಆಸೆ ಪಡೋ ನಾನು ಓದಿದ್ರೆ ಏನೂ ಪರವಾಗಿಲ್ಲ. ಏನಪ್ಪ ಇದು? ಏನೇ ಇದು? ಬಲಗಡೆಯಿಂದ ಎಡಗಡೆ ಬರ್ತಿದೆ. ಇದೇನು ಭಗವದ್ಗೀತೆನಾ? ಹೌದು, ಇದು ಒರಿಜಿನಲ್ ಭಗವದ್ಗೀತೆ, ಅರ್ಜುನನ ವಾಚ. ಅರ್ಜುನನ ವಾಚ? ಯಾವ ಅರ್ಜುನ? ಡಾರ್ಲಿಂಗ್ ಸುಭದ್ರಾ, ನನಗ್ ನಿತ್ಯ ನಿಂದೇ ಜ್ಞಾಪಕ. ಪ್ರತಿ ರಾತ್ರಿ ಕನಸಿನಲ್ಲಿ ತಪ್ಪದೆ ಬರ್ತೀಯ, ನಗ್ನಗ್ತಾ ಮಾತಾಡ್ತೀಯ, ಪ್ರೀತಿಯಿಂದ ತಪ್ಕೊಳ್ತೀಯ, ತುಟಿಗೊಂದು ಸಿಹಿ ಕೊಡ್ತೀಯ. ಅಯ್ಯೋ ನನ್ ಕಾಗ್ದ, ಅಯ್ಯೋ ನನ್ ಕಾಗ್ದ, ಅಯ್ಯೋ ನನ್ ಕಾಗ್ದ, ಅಯ್ಯೋ ನನ್ ಕಾಗ್ದ, ಕೊಡೋ ಕಾಗ್ದ, ಕೊಡೋ ನಂದು. ಏನು ಅದು? ಏನಮ್ಮ? ಅಪ್ಪ ಕಾಗ್ದ. ಏಯ್, ಸುಳ್ಳು ಹೇಳ್ತೀಯನೆ? ಅಪ್ಪ ಕಾಗ್ದ ಅಲ್ಲ, ನಿನ್ ಕಾಗ್ದ. ಅಪ್ಪ, ನಿನ್ ಮಗಳು ಸುಭದ್ರೆಗೆ ಅವ್ರ ಪ್ರಿಯತಮ ಬರ್ದಿರೋ ಲವ್ ಲೆಟ್ರು ಓದ್ತೀನಿ ಕೇಳಿ. ನೋಡಿ ನೋಡಿ ನೋಡಿ. ಅಣ್ಣ ಅಣ್ಣ ಅಣ್ಣ, ನಿಂದಮ್ಮಯ್ಯ ಅಣ್ಣ, ಪ್ಲೀಸ್ ಅಣ್ಣ, ಓದ್ಬಿಡಣ. ಹೆದರ್ಕೋಬೇಡ್ರೆ ಸುಬ್ಬಿ, ಓದಬಾರ್ದೇ ಇರುವಂತ ಲೈನ್ ನ ಸೆನ್ಸಾರ್ ಮಾಡಿ ಓದ್ತೀನಿ. ಓಕೆ? ಏನಪ್ಪ ವಿದ್ಯಾ? ನಿನ್ ಮಗಳಿಗೆ ಬಂದಿರೋ ಲವ್ ಲೆಟ್ರು. ಡಾರ್ಲಿಂಗ್ ಸುಭದ್ರಾ, ನನಗೆ ನಿತ್ಯ ನಿಂದೇ ಜ್ಞಾಪಕ. ಪ್ರತಿ ರಾತ್ರಿ ಕನಸಿನಲ್ಲಿ ತಪ್ಪದೆ ಬರ್ತೀಯ, ನಗನಗ್ತಾ ಮಾತಾಡ್ತೀಯ, ಪ್ರೀತಿಯಿಂದ ತಬ್ಗೋತೀಯ, ತುಟಿಗೊಂದು ಸಿಹಿ ಕೊಡ್ತೀಯ. ಡಾರ್ಲಿಂಗ್ ಸುಭದ್ರಾ, ಇನ್ ಹೆಚ್ಚಿಗೆ ದಿವಸ ನಿನ್ನ ಬಿಟ್ಟಿರೋಕ್ಕಾಗಲ್ಲ. ಏನ್ ಮಾಡ್ಲಿ, ಅಮ್ಮ ಮೆಡಿಕಲ್ ಕಾಲೇಜ್ ಮುಗಿಲಿ ಅಂತಾಳೆ. ನೀನ್ ಕುತ್ತಿಗೆ ತಾಳಿ ಕಟ್ಟೋಕ್ ಮುಂಚೆ ನನ್ನ ಕುತ್ತಿಗೆಗೆ ಸ್ಟೆಥೋಸ್ಕೋಪ್ ಇರ್ಬೇಕಂತೆ. ಯೋಚನೆ ಮಾಡ್ಬೇಡ ಚಿನ್ನ. ಐ ಲವ್ ಯು. ರಾಜಶೇಖರ. ಓ, ನಮ್ ಸೋದಳಿ ರಾಜಶೇಖರಂದೆ ಕಾಗದ. ಸುಭದ್ರಾ, ಏನೇ ಸುಭದ್ರಾ, ನೀನ್ ಕರ್ಕೊಂಡು ಹೋಗಕ್ಕೆ ನಿಮ್ಮ ಅಣ್ಣ ಬರ್ಲೇ ಇಲ್ವಲ್ಲೇ? ಇಷ್ಟು ಬೇಗ ಕ್ಲಾಸ್ ಮುಗಿಯುತ್ತೆ ಅಂತ ನಮ್ಮ ಅಣ್ಣನ್ಗೇನೆ ಗೊತ್ತು. ಅದೇನೆ, ನಿತ್ಯ ಕೆಂಪು ಗುಲಾಬಿ ಹೂವೇ ಮುಡ್ಕೊಂಡ್ ಬರ್ತೀಯಾ? ಇವ್ರ ಮನೇಲಿ ಗುಲಾಬಿ ಗಿಡ ಇರ್ಬೇಕು, ಅದಕ್ಕೆ. ಇಲ್ಲ, ನಮ್ಮ ಅಣ್ಣನ್ಗೆ ಕೆಂಪು ಗುಲಾಬಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಿತ್ಯ ಮುಡ್ಕೊಳ್ತೀನಿ. ಅಬ್ಬಾ, ಅಣ್ಣ ತಂಗಿ ಅಂದ್ರೆ ಹೀಗಿರ್ಬೇಕು. ನಿನ್ಗೆ ಅದೆಷ್ಟು ಪ್ರೀತಿನೇ ನಿಮ್ಮ ಅಣ್ಣನ ಮೇಲೆ. ನಮ್ಮ ಅಣ್ಣನ್ಗೂ ಅಷ್ಟೇ. ಒಂದು ದಿನ ನನ್ನ ನೋಡದೆ ಇದ್ರೆ ಆಗಲ್ಲ. ಬರ್ತಿದ್ರೆ ಸರಿ. ಸುಭದ್ರಾ, ಒಬ್ಳೆ ಹೋಗ್ತಾ ಇದೀಯಾ? ಜೋಪಾನವಾಗಿ ಹೋಗು. ಏಯ್, ಆ ಹುಡುಗಿ ತಲ್ಲಿರೋ ಗುಲಾಬಿ ಹೂವು ಯಾರೋ ಕಿತ್ಕೊಂಡ್ ಬರ್ತೀರಾ? ನಾ ಕಿತ್ಕೊಂಡ್ ಬರ್ತೀನಿ. ನಿನ್ ಕೈಲಿ ಆಗಲ್ವೋ? ಕಿತ್ಕೊಂಡ್ ಬಂದ್ರೆ ಏನ್ ಕೊಡ್ತೀಯಾ? 100 ರೂಪಾಯಿ ಕೊಡ್ತೀನಿ. ಕೊಡ್ತೀಯಾ? ಕೊಡ್ತೀನಿ. ಆಗ ನೋಡು, ಕಿತ್ಕೊಂಡ್ ಬರ್ತೀನಿ. ಹೋಗಿ ಕಿತ್ಕೊಂಬ, ಹೋಗು. ಏಯ್, ತಡ್ರು.
ಇನ್ನೊಂದ್ಸಲ ಯಾರಾದ್ರೂ ನನ್ನ ತಂಗಿ ತಂಟೆಗೆ ಬಂದ್ರೆ ಮೈ ಮೂಳೆ ಮುರಿದಾಕ್ಬಿಡ್ತೀನಿ. ಹುಷಾರ್. ಪರೀಕ್ಷೆ ಹೇಗೆ ಮಾಡಿದ್ಯಾ? ಚೆನ್ನಾಗಿ ಬರ್ತಿದ್ದೀನಿ. ನೀನು? ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬೇಕು ಅಂತ ಫಸ್ಟ್ ಕ್ಲಾಸ್ ಆಗಿ ಬರ್ದಿದ್ದೀನಿ. ಅದೇ ನನಗೆ ಕಷ್ಟ. ನಾ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ್ರೆ ನಿನಗೆ ಕಷ್ಟನಾ? ಯಾಕೆ? ನೀನ್ ಪಾಸ್ ಆದ್ರೆ ನಿನ್ ತಂದೆ ನಿನ್ನ ಪೊಲೀಸ್ ಟ್ರೈನಿಂಗ್ ಕಳಿಸ್ತಾರೆ. ಅದಕ್ಕೋಸ್ಕರ ನಾ ಫೇಲ್ ಆಗ್ಬೇಕಾ? ವಿಜಯ್, ನೀನ್ ಯಾವಾಗ್ಲೂ ನನ್ನ ಜೊತೆಲಿ ಇರ್ಬೇಕು. ಪ್ರೀತಿಗೋಸ್ಕರ ಏನೇನೋ ತ್ಯಾಗ ಮಾಡ್ತಾರೆ. ಆಫ್ಟರ್ ಆಲ್ 1 year, 1 ವರ್ಷ ನೀನ್ ತ್ಯಾಗ ಮಾಡಿದ್ರೆ ಏನ್ ಕಳ್ಕೊತೀಯ? ನಿನ್ ತಲೆ. ನೀನ್ ಹೇಳ್ಬಿಟ್ರೆ ನಾ ಫೇಲ್ ಆಗ್ಬಿಡ್ತೀನಾ? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀನಿ. ನಡಿ. ಅಪ್ಪ ಅಪ್ಪ, ಏನಮ್ಮ ಏನೇ ಅಣ್ಣ ನಂಬರ್ ಇಲ್ಲ, ಅಣ್ಣ ಡುಮ್ಕಿ, ಅಣ್ಣ ನಂಬರ್ ಇಲ್ಲ, ಅಣ್ಣ ಡುಮ್ಕಿ. ನೀನ್ ಯಾವ ಲಿಸ್ಟ್ ನೋಡಿದೆ? ಅದು ಸೆಕೆಂಡ್ ಕ್ಲಾಸ್ ಲಿಸ್ಟ್. ಇಲ್ಲಿ ನೋಡಿ, ಇಲ್ಲಿದೆ. ನಿಮ್ಮ ಅಣ್ಣ ಡಿಸ್ಟಿಂಕ್ಷನ್ ಪಾಸ್ ಮಾಡಿದ್ದಾನೆ. ನನ್ನ ಮಗ ಪಾಸ್ ಆಗ್ಲಿಲ್ಲ ಅಂದ್ರೆ ಸ್ಟೇಟ್ ನಲ್ಲಿ ಯಾರು ಪಾಸ್ ಆಗುದಿಲ್ಲ ರೀ. ಹೌದು. ಪರೀಕ್ಷೆ ಡುಮ್ಕಿ ಹೊಡೆಯೋಕೆ ನನ್ನ ರಾಜಶೇಖರ ಅನ್ಕೊಂಡಿದ್ಯಾನೆ? ಅವ್ರೇನ್ ಡುಮ್ಕಿ ಹೊಡೆಯಲ್ಲ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ತಾರೆ. ಅದಕ್ಕೇನು ಅಮ್ಮ ಅವರು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಬರೋದು? ಹೌದು. ಈ ದೇವಸ್ಥಾನಕ್ಕೆ ಹೋಗೋ ಐಡಿಯಾನ ನಮ್ಮ ಅತ್ತಿಗೆನೇ ನನ್ಗೆ ಹೇಳ್ಕೊಟ್ಟಿದ್ದು. ಅತ್ತಿಗೆ? ಯಾರೇ ಅದು? ಅದಕ್ಕೆ ಯಾರದು? ಅಮ್ಮ ಅತ್ಗೇನೂ ಇಲ್ಲ ಮೆತ್ಗೇನೂ ಇಲ್ಲ. ಇವಳು ಸುಮ್ನೆ ಹೇಳ್ತಿದ್ದಾಳೆ. ಅದು ನನಗೆ ನಿತ್ಯ ಅವ್ನ ಕಾರ್ ಫ್ರಂಟ್ ಸೀಟ್ ನಲ್ಲಿ ಮಲ್ಗೆ ಹೂ ಉದ್ರಿರುತ್ತೆ. ಅದು ಹ್ಯಾಗ್ ಬಂತು ಅಂತ ಕೇಳು. ಹ್ಯಾಗ್ ಬಂತು ನನ್ ಕೇಳಿದ್ರೆ ನನಗೆ ನಮ್ಮ ಗೊತ್ತು. ಗಾಳಿ ಬಂದಿರ್ಬೇಕು. ಗಾಳಿಗೆ ಹಾರ್ಕೊಂಡ್ ಬರೋ ಮಲ್ಗೆ ಹೂವು ನಿನ್ ಕಾರ್ ಫ್ರಂಟ್ ಸೀಟ್ ನಲ್ಲಿ ಯಾಕೋ ಬಂದು ಕುತ್ಕೋಬೇಕು? ಯಾಕೆ ಕುತ್ಕೋಬೇಕು ಅಂತ ನನ್ ಕೇಳಿದ್ರೆ ನನ್ಗೇನಪ್ಪ ಗೊತ್ತು? ಅದು ನಮ್ಮ ಅತ್ತಿಗೆ ಮುಡ್ಕೊಂಡಿದ್ದು ಹೂವು. ಅಪ್ಪ ಅಪ್ಪ, ಅವಳ ಹೆಸರು ನಂಗೆ ಗೊತ್ತಪ್ಪ. ನೀನ್ ಹೇಳಮ್ಮ. ಆಮೇಲೆ ಸರಿಗಮ್ಮ ಪದ ನೀ ಸುಮ್ನಿರೋ. ಹೇಳಮ್ಮ. ಸರೋಜಾ. ನಿಜ ಏನೋ? ಅದೇಪ್ಪ ನಿಮ್ ಫ್ರೆಂಡು ಲೇಟ್ ಜಡ್ಜ್ ವಾಸುದೇವರ ಮಗಳು ಸರೋಜಾ. ನಿಮ್ಗೆ ಇಷ್ಟ ಅಲ್ಲ ಅಂದ್ಮೇಲೆ ನನಗೂ ಇಷ್ಟ. You deserve it, my boy. Thank you. You deserve it. Thank you, Dad. ಎಜುಕೇಶನ್ ಮುಗೀತು, ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ಏನ್ ಡ್ಯಾಡಿ ಹೀಗೆ ಕೇಳ್ತಿದ್ದೀರಾ? ಐ ವುಡ್ ಲೈಕ್ ಟು ಫಾಲೋ ಮೈ ಫಾದರ್ ಸ್ಟೆಪ್. ನಿಮ್ಮ ರಕ್ತ ನನ್ನ ದೇಹದಲ್ಲಿ ಹರಿತಾ ಇದೆ. ನಿಮ್ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕು ಅಂತ ಇದ್ದೀನಿ. ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಇದ್ದೀನಿ. Really, I am proud of you, my son. ಯಾರು ಪುಟ್ಟ ನೀನು? ನಾನೊಬ್ಬ ಪೊಲೀಸ್ ಆಫೀಸರ್. ಕರ್ತವ್ಯಕ್ಕೆ ಬೆಲೆ ಕೊಟ್ಟು ಈ ಸ್ಥಿತಿಗೆ ಬಂದಿದ್ದೀನಿ. ದಯವಿಟ್ಟು ನನ್ನ ಕಾಪಾಡಿ. ನಾನು ತುಂಬಾ ತೊಂದರೆಲಿದ್ದೀನಿ. ದಯವಿಟ್ಟು ನನ್ನ ಕಾಪಾಡಿ. ಹಾಗೇನು? ನಾನು ಕಾಪಾಡ್ತೀನಿ. ಲಚ್ಚಿ, ಗುಟ್ಟಾಗಿ ನಮ್ಮ ಹಿಂದೆ ಕರ್ಕೊಂಬ. For more updates, like, comment, subscribe to our channel.